ಈ ಹಳೆಯ ಸ್ಟೋರಿನಲ್ಲಿ ಗಮನಾರ್ಹವಾದ ಧೀರ ರಾಜನನ್ನು ಚಿತ್ರಿಸಲಾಗಿದೆ. ಅವನು ಆ ವಯಸ್ಸನ್ನು ದಾಟಿರಲಿಲ್ಲ. ಪ್ರತಿಯೊಬ್ಬರೂ ಈ ವ್ಯಕ್ತಿಯನ್ನು ಆರಾಧಿಸುತ್ತಾರೆ. ಅವನ ಹೆಸರು ವಿಲಾಡ್. ಅವನ ನಿತ್ಯದ ಕೆಲಸವನ್ನು ಚೆಕ್ ಮಾಡಲು ಅವನು ಜಂಗಲ್ಗೆ ಪ್ರಯಾಣಿಸುತ್ತಾನೆ. ಅಲ್ಲಿ ಅವನ ವೈರಿ ದೇಶದ ಸೋಲ್ಜರ್ನ ಹೆಲ್ಮೆಟ್ ಅನ್ನು ನೋಡ್ತಾನೆ. ಅದನ್ನು ನೋಡಿದಾಗ ವೈರಿಗಳು ತಮ್ಮ ದೇಶವನ್ನು ಪ್ರವೇಶಿಸಿದ್ದಾರೆ ಅಂತ ಅವರು ತಿಳಿದುಕೊಳ್ಳುತ್ತಾರೆ. ಈ ಹೆಲ್ಮೆಟ್ ಯಾವುದೋ ಸ್ಪೈನದು ಮತ್ತು ವೈರಿ ದೇಶವು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಲು ಯೋಜಿಸುತ್ತಿರಬೇಕು. ನಮ್ಮ ದೇಶದ ಅತ್ಯಂತ ಎತ್ತರದ ಪರ್ವತದಲ್ಲಿ ಸ್ಪೈ ಅಡಗಿಕೊಂಡಿರಬೇಕು ಅಂತ ಅವರು ಹೇಳ್ತಾರೆ. ವಿಲಾಡ್ ಮತ್ತು ಅವನ ಅಸೋಸಿಯೇಟ್ಸ್ ತಮ್ಮ ವೈರಿಗಳನ್ನು ಕೊಲ್ಲಲು ನಾವು ಈಗ ಆ ಪರ್ವತಕ್ಕೆ ಹೋಗಬೇಕು ಅಂತ ಭಾವಿಸ್ತಾರೆ. ಆದ್ರಿಂದ ಅವರ ಮೆಸೇಜ್ ಅವರ ರಾಜನಿಗೆ ತಲುಪಲು ಸಾಧ್ಯವಾಗಿಲ್ಲ. ಸ್ವಲ್ಪ ಟೈಮ್ ನಂತರ ಅವರು ತಮ್ಮ ವೈರಿಗಳನ್ನು ಕೊಲ್ಲಲು ಪರ್ವತದೊಳಗೆ ಹೋಗ್ತಾರೆ. ಆದರೆ ಅಲ್ಲಿ ಒಂದು ಪಿಶಾಚಿ ಅವರ ಮೇಲೆ ಆಕ್ರಮಣ ಮಾಡುತ್ತದೆ. ಅವರು ವೆಂಪೈರ್ನ ವಿರುದ್ಧ ಹೋರಾಡಲು ಪ್ರಯತ್ನಿಸುತ್ತಾರೆ. ಆದ್ರೆ ಅವನು ವೇಗವಾಗಿ ಹೊಡೆಯುತ್ತಾನೆ ಮತ್ತು ಅವರೆಲ್ಲರನ್ನು ಹತ್ತಿಕ್ಕುತ್ತಾನೆ. ವಿಲಾಡ್ನ ಫ್ರೆಂಡ್ ಇಬ್ರು ಇಲ್ಲಿ ಕೊಲ್ಲಲ್ಪಡ್ತಾರೆ. ಆದ್ರೆ ಫಾರ್ಚುನೇಟ್ಲಿ ಅವನ ವಿರುದ್ಧ ಸರ್ವೈವರ್ ಅವನು ಹಿಂದಕ್ಕೆ ಬಂದನು. ಅವರು ಸೂರ್ಯನ ಬೆಳಕಿನಲ್ಲಿದ್ದರು ಮತ್ತು ವೆಂಪೈರ್ ಅಲ್ಲಿಗೆ ಬರಲು ಸಾಧ್ಯವಾಗಿಲ್ಲ. ಆದ್ರಿಂದ ಅವನ ಜೀವ ಉಳಿಯುತ್ತದೆ. ನರ್ವಸ್ ಕಿಂಗ್ ವಿಲಾಡ್ ಅವನ ಪ್ಯಾಲೇಸ್ಗೆ ಹಿಂತಿರುಗುತ್ತಾನೆ. ಅವನು ಅರಮನೆಯನ್ನು ತಲುಪಿದ ತಕ್ಷಣ ಅವನು ಅವನ ಪ್ರೀಸ್ಟ್ ನನ್ನು ಭೇಟಿಯಾಗ್ತಾನೆ. ಅವನು ಆ ಪಿಶಾಚಿಯ ಬಗ್ಗೆ, ಆ ಡಿಮನ್ ಯಾರು ಮತ್ತು ಅವನು ಏಕೆ ಇದ್ದನು ಅಂತ ಕೇಳ್ತಾನೆ. ಈ ರೀತಿಯ ಕ್ರಿಚರ್ ಅನ್ನು ನಾನು ಹಿಂದೆಂದೂ ನೋಡಿಲ್ಲ. ಆ ಪರ್ವತದಲ್ಲಿ ಬ್ಲಡ್ ನ ದಾಹ ಹೊಂದಿರುವ ಡೆವಿಲ್ ನ ಡಿಮನ್ ವಾಸಿಸ್ತಾನೆ ಅಂತ ಪ್ರೀಸ್ಟ್ ಅವನಿಗೆ ಹೇಳ್ತಾನೆ. ಅವನು ನಿನ್ನ ಅಸೋಸಿಯೇಟ್ ಅನ್ನು ಕೊಂದನು ಮತ್ತು ಅವನು ಇನ್ನೂ ಅವರ ಬ್ಲಡ್ ಅನ್ನು ಕುಡಿದಿರಬೇಕು. ಅವನು ಮೊದಲು ಮನುಷ್ಯನಾಗಿದ್ದರೂ ಡಿಮನ್ ನ ನಿರ್ದೇಶನಗಳನ್ನು ಅನುಸರಿಸಿದ ನಂತರ ಅವನು ಅವನಿಗೆ ಹೇಳ್ತಾನೆ. ಅವನು ಮಾನವನಿಂದ ಅಂದರೆ ವೆಂಪೈರ್ ನಿಂದ ಮಾನ್ಸ್ಟರ್ ಆದನು. ಆ ಪರ್ವತದಲ್ಲಿ ಹಲವು ವರ್ಷಗಳಿಂದ ಸಿಕ್ಕಿಬಿದ್ದಿದ್ದಾನೆ ಮತ್ತು ಅವನ ಡಿಮನ್ ಪವರ್ಸ್ ಬೇರೆ ಯಾವುದೇ ವ್ಯಕ್ತಿಗೆ ವರ್ಗಾಯಿಸುವವರೆಗೆ ಮತ್ತು ಅವನನ್ನು ವೆಂಪೈರ್ ನನ್ನಾಗಿ ಮಾಡುವವರೆಗೂ ಅವನು ಯಾವಾಗಲೂ ಇರುತ್ತಾನೆ. ಅದರ ನಂತರ ಅವನು ಸ್ವತಂತ್ರನಾಗಬಹುದು. ಆದ್ರೆ ಇಲ್ಲಿಯವರೆಗೆ ಅವನ ಮನಸ್ಥಿತಿಗೆ ಅನುಗುಣವಾಗಿ ಮನುಷ್ಯನನ್ನು ಕಂಡುಹಿಡಿಯಲಾಗಲಿಲ್ಲ. ಎಲ್ಲಾನು ಕೇಳಿದ ನಂತರ ಅವನು ಅರ್ಚಕನನ್ನು ಯಾರಿಗೂ ಹೇಳದಂತೆ ಸೀಕ್ರೆಟ್ ಆಗಿಡಲು ಕೇಳ್ತಾನೆ. ಏಕೆಂದ್ರೆ ಜನರಿಗೆ ಇದರ ಬಗ್ಗೆ ತಿಳಿದರೆ ಭಯ ಬೀಳುತ್ತಾರೆ. ಏನನ್ನೂ ತಿಳಿಯದಿರುವುದು ವರವೂ ಹೌದು. ಸ್ವಲ್ಪ ಟೈಮ್ ನಂತರ ರಾಜ ವಿಲಾಡ್, ಅವನ ಅಸೋಸಿಯೇಟ್ಸ್ ಮತ್ತು ಅನೇಕ ಜನರು ಕ್ಯಾಸಲ್ನಲ್ಲಿ ಫುಡ್ ಅನ್ನು ತಿನ್ನುತ್ತಿದ್ದಾಗ ಅವರ ಕೋಟೆಗೆ ವೈರಿ ದೇಶದ ಸೋಲ್ಜರ್ ಬರ್ತಾನೆ. ಮೂಲಭೂತವಾಗಿ ವೈರಿ ದೇಶದ ಹೆಸರು ಟರ್ಕಿ. ಆ ಟೈಮ್ನಲ್ಲಿ ಈ ದೇಶವು ಅತ್ಯಂತ ಪವರ್ಫುಲ್ ಆಗಿದೆ ಮತ್ತು ಅದು ಎಲ್ಲಾ ಸಣ್ಣ ದೇಶಗಳಿಂದ ಮೊತ್ತವನ್ನು ಸಂಗ್ರಹಿಸುತ್ತದೆ ಪ್ರತಿ ವರ್ಷ ಮತ್ತು ಇದರಿಂದಾಗಿ ಅವರ ಮೇಲೆ ಆಕ್ರಮಣ ಮಾಡುವುದಿಲ್ಲ. ಟರ್ಕಿಗೆ ಪ್ರಿನ್ಸ್ ನೀಡಬೇಕಾದ ದೇಶಗಳಲ್ಲಿ ವಿಲಾಡ್ ದೇಶವು ಸೇರಿದೆ. ಚಿನ್ನ ಮತ್ತು ಬೆಳ್ಳಿಯ ಕಾಯಿನ್ಗಳಂತೆ. ಆದ್ರಿಂದ ಅವರು ತಮ್ಮ ದೇಶದ ಮೇಲೆ ಆಕ್ರಮಣ ಮಾಡುವುದಿಲ್ಲ. ಅನಗತ್ಯವಾಗಿ ವಿಲಾಡ್ ಅವರಿಗೆ ದೊಡ್ಡ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ ಕಾಯಿನ್ಗಳನ್ನು ನೀಡ್ತಾನೆ. ಆ ಸೋಲ್ಜರ್ನು ಈ ಕಾಯಿನ್ಗಳನ್ನು ತೆಗೆದುಕೊಳ್ತಾನೆ ಮತ್ತು ಅವನಿಗೆ ಮತ್ತೊಂದು ಬೇಡಿಕೆ ಇದೆ. 100 ಯುವಕರು ಟ್ರೈನಿಂಗ್ ಪಡೆಯಬೇಕೆಂದು ಅವರು ಬಯಸ್ತಾರೆ ಮತ್ತು ನಾವು ಅವರನ್ನು ನಮ್ಮ ಆರ್ಮಿಯ ಭಾಗವಾಗಿ ಮಾಡುತ್ತೇವೆ ಅಂತ ಅವರು ಹೇಳ್ತಾರೆ. ವಿಲಾಡ್ ನಿರಾಕರಿಸ್ತಾನೆ. ನಾವು ನಿಮ್ಗೆ ನಮ್ಮ ಜನರನ್ನು ನೀಡಲು ಸಾಧ್ಯವಿಲ್ಲ. ಇದು ಹಳೆಯ ಕಾಲದ ಪದ್ಧತಿಯಾಗಿದ್ದು ಈಗ ಮುಗಿದಿದೆ. ನಿಮ್ಮ ಕಾಯಿನ್ಗಳನ್ನು ತೆಗೆದುಕೊಂಡು ಹೋಗಿ, ನಾನೇ ನಿಮ್ಮ ರಾಜನೊಂದಿಗೆ ಮಾತನಾಡುತ್ತೇನೆ. ಕೆಲವು ದಿನಗಳ ನಂತರ ವಿಲಾಡ್ ಟರ್ಕಿಶ್ ರಾಜನನ್ನು ಭೇಟಿಯಾಗ್ತಾನೆ. ಅವನ ಹೆಸರು ಮೆಹಮದ್. ಇಲ್ಲಿ ಅವರು ಮಾತುಕತೆ ನಡೆಸುತ್ತಿದ್ದಾರೆ. ಆದ್ರೆ ಮೆಹಮದ್ ಅವನನ್ನು ಒಪ್ಪುವುದಿಲ್ಲ. ಪ್ರತಿಯೊಂದು ಕಂಡೀಷನ್ ನಲ್ಲೂ ತನಗೆ 100 ಜನ ಬೇಕು, ಅದರಲ್ಲಿ ನಿನ್ನ ಮಗನು ಸೇರಿದ್ದಾನೆ ಅಂತ ಹೇಳ್ತಾನೆ. ವಿಲಾಡ್ ಅದರ ಬಗ್ಗೆ ಆಳವಾಗಿ ಯೋಚಿಸ್ತಾನೆ ಮತ್ತು ತುಂಬಾ ಕೋಪಗೊಳ್ಳುತ್ತಾನೆ. ಕೋಪದಲ್ಲಿ ಅವನು ಅವನ ಕತ್ತಿಯಿಂದ ಕೆಲವು ಟರ್ಕಿಶ್ ಸೋಲ್ಜರ್ ರನ್ನು ಕೊಲ್ತಾನೆ. ಅವರು ಸೋಲ್ಜರ್ರು ಅವರ ಮಗನನ್ನು ಕರೆದೊಯ್ಯಲು ಬಂದರು. ವಿಲಾಡ್ ಅವನ ಮಗ ತನ್ನಿಂದ ದೂರ ಹೋಗುವುದನ್ನು ಬಯಸಲಿಲ್ಲ. ಆದ್ರಿಂದ ಅವನು ಎಲ್ಲರನ್ನೂ ಕೊಲ್ತಾನೆ. ವಿಲಾಡ್ ನ ಹತ್ತಿರದ ಸಹೋದ್ಯೋಗಿ ಬಂದು ಹೇಳ್ತಾನೆ, ನೀವು ಏನು ಮಾಡಿದ್ದೀರಿ? ನೀನು ಮೆಹಮದನ ಸೋಲ್ಜರ್ ರನ್ನು ಕೊಂದಿದ್ದೀಯಾ? ಅವನು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುವ ಮೂಲಕ ಅವನ ಪ್ರತೀಕಾರವನ್ನು ತೀರಿಸಿಕೊಳ್ತಾನೆ. ಅವನು ನಮ್ಮೆಲ್ಲರನ್ನು ಕೊಲ್ತಾನೆ. ಆದ್ರೆ ವಿಲಾಡ್ ತಾನು ದಾರಿ ನೋಡುತ್ತೇನೆ ಅಂತ ಹೇಳ್ತಾನೆ. ನನ್ನ ದೇಶವನ್ನು ಹೇಗೆ ರಕ್ಷಿಸಬೇಕೆಂದು ನನಗೆ ತಿಳಿದಿದೆ. ಹೀಗೆ ಹೇಳಿದ ಮೇಲೆ ಪಿಶಾಚಿ ವಾಸವಾಗಿದ್ದ ಆ ಪರ್ವತಕ್ಕೆ ಹೋಗ್ತಾನೆ. ಈಗ ಅವರು ಪರ್ವತವನ್ನು ತಲುಪಿದ್ದಾರೆ. ಅವನು ಪರ್ವತವನ್ನು ಪ್ರವೇಶಿಸ್ತಾನೆ ಮತ್ತು ವೆಂಪೈರ್ ನನ್ನು ಭೇಟಿಯಾಗ್ತಾನೆ. ಅವನು ಅವನ ದೇಶವನ್ನು, ಅವನ ಫ್ರೆಂಡ್ ರನ್ನು, ಅವನ ಅಸೋಸಿಯೇಟ್ ರನ್ನು, ಅವನ ದೇಶದ ಮಹಿಳೆಯರು ಮತ್ತು ಮಕ್ಕಳನ್ನು ಉಳಿಸಬೇಕಾಗಿರುವುದರಿಂದ ಅವನು ಅವನಿಂದ ಸ್ವಲ್ಪ ಸಹಾಯವನ್ನು ಕೇಳ್ತಾನೆ. ಆದ್ರಿಂದ ಅವನು ಅವನಿಂದ ಸಹಾಯವನ್ನು ಕೇಳ್ತಾನೆ. ಮತ್ತೊಂದೆಡೆ ವೆಂಪೈರ್ ಕೂಡ ಸ್ಕಿಲ್ ಮತ್ತು ಧೈರ್ಯಶಾಲಿ ವ್ಯಕ್ತಿಯ ಹುಡುಕಾಟದಲ್ಲಿದ್ದನು. ಅವನಿಗೆ ಅವನು ಅವನ ಪವರ್ಸ್ ನೀಡಬಹುದು ಮತ್ತು ಪಿಶಾಚಿ ಈ ಶಾಪದಿಂದ ಮುಕ್ತನಾಗಬಹುದು. ಇದರಿಂದ ಅವನು ಮತ್ತೆ ನಾರ್ಮಲ್ ಮನುಷ್ಯನಾಗಬಹುದು. ಇಲ್ಲಿ ಇಬ್ಬರಿಗೂ ಒಬ್ಬರಿಗೊಬ್ಬರು ಬೇಕಾಗಿದ್ರು. ಅವನ ಬ್ಲಡ್ ಅನ್ನು ಒಂದು ಬಟ್ಟಲಿನಲ್ಲಿ ತೆಗೆದುಕೊಂಡು ಈ ಬ್ಲಡ್ ಅನ್ನು ಕುಡಿಯಲು ವಿಲಾಡ್ ನನ್ನು ಕೇಳ್ತಾನೆ. ಅದನ್ನು ಕುಡಿಯುವುದರಿಂದ ನನ್ನ ಎಲ್ಲಾ ಪವರ್ಸ್ ಗಳು ನಿಮ್ಮ ಬಾಡಿ ವರ್ಗಾಯಿಸಲ್ಪಡುತ್ತವೆ ಮತ್ತು ನೀವು ಈ ಪವರ್ಫುಲ್ ಆಗುತ್ತೀರಿ. ನಿಮ್ಮ ವೈರಿಗಳ ದೊಡ್ಡ ಆರ್ಮಿ ಅನ್ನು ಸಹ ನೀವು ಸೋಲಿಸಲು ಸಾಧ್ಯವಾಗುತ್ತೆ. ನೀವು ಎಷ್ಟೇ ಸೋಲ್ಜರ್ ರನ್ನು ಹೊಂದಿದ್ದರೂ ನೀವು ಅವರನ್ನು ಈಸಿಲಿ ಸೋಲಿಸಲು ಸಾಧ್ಯವಾಗುತ್ತೆ. ಆ ವೆಂಪೈರ್ ಕೂಡ ಅವನೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ತಾನೆ. ಅವನು
ಅವನಿಗೆ ಎಲ್ಲಾನು ಹೇಳ್ತಾನೆ. ವೆಂಪೈರ್ ಆದ ನಂತರ ನೀವು ಹ್ಯೂಮನ್ ಬ್ಲಡ್ ಅನ್ನು ಕುಡಿಯದಿದ್ದರೆ 3 ದಿನಗಳಲ್ಲಿ ನೀವು ಮತ್ತೆ ಮನುಷ್ಯರಾಗುತ್ತೀರಿ. ಆದ್ರೆ ನೀವು ಯಾವುದೇ ವ್ಯಕ್ತಿಯ ಬ್ಲಡ್ ಅನ್ನು ಕುಡಿದರೆ ನೀವು ಶಾಶ್ವತವಾಗಿ ವೆಂಪೈರ್ ಆಗುತ್ತೀರಿ ಮತ್ತು ನಾನು ಇಲ್ಲಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತೇನೆ. ವಿಲಾಟ್ ಅವನ ದೇಶವನ್ನು ಉಳಿಸಲು ಏನೋ ಮಾಡಬೇಕಿತ್ತು. ಅವನು ಅವನ ಅಗ್ರಿಮೆಂಟ್ ಅನ್ನು ಸ್ವೀಕರಿಸ್ತಾನೆ ಮತ್ತು ಈ ಬ್ಲಡ್ ಅನ್ನು ಕುಡಿಯುತ್ತಾನೆ. ಬ್ಲಡ್ ಕುಡಿದು ಅವನು ಪಿಶಾಚಿಯಾಗಿ ಅಲ್ಲೇ ಮೂರ್ಛೆ ಹೋಗ್ತಾನೆ. ಅವನು ಕಾಡಿನಲ್ಲಿ ಪ್ರಜ್ಞೆಯನ್ನು ಮರಳಿ ಪಡೆಯುತ್ತಾನೆ ಮತ್ತು ಅವನೊಳಗೆ ಬಹಳಷ್ಟು ಪವರ್ಸ್ ಗಳು ಬಂದಿರುವುದನ್ನು ನೋಡ್ತಾನೆ. ಅವನು ವೇಗವಾಗಿ ಓಡಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅನೇಕ ಬ್ಯಾಗ್ಗಳು ಅವನೊಂದಿಗೆ ಸೇರಿಕೊಂಡವು. ಅವರ ಸಹಾಯದಿಂದ ಅವನು ಯಾರಿಗೋ ಬಹಳಷ್ಟು ಹಾನಿ ಮಾಡಬಹುದು. ಅದರ ನಂತರ ವಿಲಾಟ್ ಅವನ ಕೋಟೆಗೆ ಹಿಂತಿರುಗುತ್ತಾನೆ ಮತ್ತು ಅದೇ ಟೈಮ್ಲಿ ಅನೇಕ ಟರ್ಕಿಶ್ ಸೋಲ್ಜರ್ರು ಅವನ ಕೋಟೆಯ ಮೇಲೆ ಆಕ್ರಮಣ ಮಾಡ್ತಾರೆ. ಅವರೊಂದಿಗೆ ಹೋರಾಡಲು ಅವನು ಕೋಟೆಯನ್ನು ಒಬ್ಬಂಟಿಗನಾಗಿ ಬಿಟ್ಟು ಅವರೊಂದಿಗೆ ಹೋರಾಡಲು ಸ್ಟಾರ್ಟ್ ಮಾಡ್ತಾನೆ. ಸಾವಿರಾರು ಟರ್ಕಿಶ್ ಸೋಲ್ಜರ್ಸ್ ಇದ್ದಾರೆ ಮತ್ತು ವಿಲಾಟ್ ಅವನ ಕೈಗಳು ಕತ್ತಿ ಮತ್ತು ಈಟಿಯಿಂದ ಅವರೊಂದಿಗೆ ಒಬ್ಬಂಟಿಗನಾಗಿ ಹೋರಾಡುತ್ತಿದ್ದಾನೆ. ಸ್ವಲ್ಪ ಟೈಮ್ ಅಲ್ಲಿ ವಿಲಾಟ್ ಎಲ್ಲಾ ಸೋಲ್ಜರ್ ಅನ್ನು ಕೊಲ್ತಾನೆ. ಅವನು ಅವನ ಕೋಟೆಗೆ ಹಿಂತಿರುಗಿದಾಗ ಅವನ ಎಲ್ಲಾ ಅಸೋಸಿಯೇಟ್ಸ್ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಹೇಳ್ತಾರೆ, ನೀವು ಅದನ್ನು ಹೇಗೆ ಮಾಡಿದ್ದೀರಿ? ಅದರ ಬಗ್ಗೆ ಯಾರು ನನ್ನನ್ನು ಕೇಳಬಾರದು ಅಂತ ಅವರು ಹೇಳ್ತಾರೆ. ವಿಲಾಟ್ ವ್ಯಾಂಪೈರ್ ಆಗುವ ಈ ಸೀಕ್ರೆಟ್ ಇನ್ನು ಯಾರಿಗೂ ತಿಳಿದಿರಲಿಲ್ಲ. ಸ್ವಲ್ಪ ಟೈಮ್ ನಂತರ ಈ ಮೆಸೇಜ್ ಟರ್ಕಿಯ ರಾಜ ಮೆಹಮದ್ ಅನ್ನು ತಲುಪುತ್ತದೆ. ಟ್ರಾನ್ಸಿಲ್ವೇನಿಯಾದ ರಾಜ ವಿಲಾಟ್ ನಮ್ಮ ಸಾವಿರಾರು ಸೋಲ್ಜರ್ ಅನ್ನು ಕೊಂದಿದ್ದಾನೆ. ಮೆಹಮದ್ ಅವರು ಅದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. 1,00,000 ಜನರ ಆರ್ಮಿಯನ್ನು ನಿರ್ಮಿಸಿ ಅಂತ ಹೇಳ್ತಾರೆ. ಅವರ ಮೇಲೆ ಆಕ್ರಮಣ ಮಾಡಿ ಮತ್ತು ಅವರನ್ನು ಬೇರುಗಳಿಂದ ನಾಶ ಮಾಡಿ. ಅವರೆಲ್ಲರೂ ಅವರ ಮೇಲೆ ಆಕ್ರಮಣ ಮಾಡಲು ಯೋಜಿಸುತ್ತಿದ್ರು. ಆದ್ರೆ ವಿಲಾಟ್ ತಮ್ಮ ಸತ್ತ ಸೋಲ್ಜರ್ ಅನ್ನು ಟರ್ಕಿಗೆ ಕಳುಹಿಸ್ತಾರೆ. ಸತ್ತ ಸೋಲ್ಜರ್ ಅನ್ನು ನೋಡಿದ ನಂತರ ಮೆಹಮದ್ ತುಂಬಾ ಕೋಪಗೊಳ್ಳುತ್ತಾನೆ ಮತ್ತು ಶೀಘ್ರದಲ್ಲೇ ಟ್ರಾನ್ಸಿಲ್ವೇನಿಯಾ ಕಡೆಗೆ ಪೆರೇಡ್ ಮಾಡಲು ಆದೇಶಿಸ್ತಾನೆ. ಮತ್ತೊಂದೆಡೆ ವಿಲಾಡ್ನ ಹೆಂಡತಿ ಅವನ ಸೀಕ್ರೆಟ್ ಅನ್ನು ನೋಡ್ತಾಳೆ. ಅವನು ಅವಳನ್ನು ಆರಾಮವಾಗಿರಲು ಕೇಳ್ತಾನೆ. ಮೇಲಾಗಿ ಈ ಶಾಪದಿಂದ ಮುಕ್ತಿ ಪಡೆಯಬಹುದು ಎನ್ನುತ್ತಾರೆ. ನಾನು ಯಾವುದೇ ಮನುಷ್ಯನ ಬ್ಲಡ್ ಅನ್ನು ಕುಡಿಯದೆ 2 ದಿನ ಕಾಯಬೇಕಾಗಿದೆ. ಎಲ್ಲರನ್ನೂ ಸುರಕ್ಷಿತವಾಗಿರಿಸಲು ಅವನು ಅವನ ಹೆಂಡತಿ ಮತ್ತು ಅಸೋಸಿಯೇಟ್ ರನ್ನು ಜಂಗಲ್ ಬಳಿಯ ಚರ್ಚ್ಗೆ ಹೋಗಲು ಕೇಳ್ತಾನೆ. ವೈರಿಗಳಿಂದ ಮತ್ತು ವಿಲಾಡ್ನಿಂದ ಪ್ರತಿಯೊಬ್ಬರ ಸೇಫ್ಟಿಗಾಗಿ ಅವನು ಅದನ್ನು ಮಾಡ್ತಾನೆ. ಅವನು ಅವರನ್ನು ಹೋಗಲು ಕೇಳ್ತಾನೆ ಮತ್ತು ರಾತ್ರಿಯಲ್ಲಿ ಅವರೊಂದಿಗೆ ಸೇರುತ್ತೇನೆ ಅಂತ ಹೇಳ್ತಾನೆ. ಅವನು ಅವರೊಂದಿಗೆ ಹೋಗುವುದಿಲ್ಲ, ಯಾಕಂದ್ರೆ ಇದು ಹಗಲಿನ ಟೈಮ್ ಮತ್ತು ವೆಂಪೈರ್ಗಳು ಹಗಲು ಬೆಳಕಿನಲ್ಲಿ ಹೊರಗೆ ಹೋಗಲು ಸಾಧ್ಯವಿಲ್ಲ. ವಿಲಾಡ್ನ ಸೋಲ್ಜರ್ರು ಚರ್ಚ್ಗೆ ಹೋಗುತ್ತಿರುವಾಗ ಆದ್ರೆ ದಾರಿಯಲ್ಲಿ ಟರ್ಕಿಶ್ ಸೋಲ್ಜರ್ರು ಅವರ ಮೇಲೆ ಆಕ್ರಮಣ ಮಾಡ್ತಾರೆ. ಈ ಆಕ್ರಮಣವು ಹೆಚ್ಚಿನ ನಂಬರ್ನ ಜನರನ್ನು ಕೊಲ್ಲುತ್ತದೆ. ಅದೇ ಟೈಮಲ್ಲಿ ವಿಲಾಡ್ ಸಹ ಆಗಮಿಸ್ತಾನೆ. ಅವನು ಅವರನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ. ಉಳಿದ ಟರ್ಕಿಶ್ ಸೋಲ್ಜರ್ರು ಟರ್ಕಿಗೆ ಹಿಂತಿರುಗಿದಾಗ ಈ ನ್ಯೂಸ್ ಕಾಳ್ಗಿಚ್ಚಿನಂತೆ ಹರಡುತ್ತದೆ. ವಿಲಾಡ್ ಒಬ್ಬ ಡೆವಿಲ್ ಮತ್ತು ವೆಂಪೈರ್ ಮತ್ತು ಅವನನ್ನು ಸೋಲಿಸುವುದು ಸಂಪೂರ್ಣವಾಗಿ ಅಸಾಧ್ಯ. ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನು ಕೇಳಿ ಟರ್ಕಿಯ ಆರ್ಮಿನಲ್ಲಿ ಭಯವು ನೆಲೆಗೊಳ್ಳುತ್ತದೆ. ಅವರು ವಿಲಾಡ್ ಅನ್ನು ಎದುರಿಸಲು ಬಯಸುವುದಿಲ್ಲ. ಆದ್ರೆ ಅವನ ಆರ್ಮಿಯು ಅವನ ಸ್ಥೈರ್ಯವನ್ನು ಕಳೆದುಕೊಂಡರೆ ಅವರು ಎಂದಿಗೂ ಯುದ್ಧವನ್ನು ಗೆಲ್ಲುವುದಿಲ್ಲ ಅಂತ ಮೆಹಮದ್ಗೆ ತಿಳಿದಿತ್ತು. ಅವರ ಭಯವನ್ನು ಹೋಗಲಾಡಿಸಲು ಮೆಹಮದ್ ಅವರ ಕಣ್ಣಿಗೆ ಬಟ್ಟೆ ಕಟ್ಟುತ್ತಾನೆ. ಆದ್ರಿಂದ ಅವರು ಅವನನ್ನು ನೋಡುವುದಿಲ್ಲ ಮತ್ತು ಅವನಿಗೆ ಹೆದರುವುದಿಲ್ಲ. ಅವನು ಅವನ ಸೋಲ್ಜರ್ ಅನ್ನು ಯುದ್ಧಕ್ಕೆ ಕಳುಹಿಸ್ತಾನೆ. ಚರ್ಚ್ನ ಪ್ರೀಸ್ಟ್ ವಿಲಾಡ್ನ ಸೀಕ್ರೆಟ್ ಅನ್ನು ಮತ್ತು ಅವನ ಜನರಿಗೆ ವಿಲಾಡ್ ವೆಂಪೈರ್ ಆಗಿದ್ದಾನೆ ಅಂತ ತಿಳಿದುಕೊಳ್ತಾನೆ. ಈ ರೀಸನ್ ದಿಂದಾಗಿ ಅವರು ಅವನನ್ನು ದ್ವೇಷಿಸಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವನನ್ನು ರೂಮ್ ನಲ್ಲಿ ಬಂಧಿಸಿ ಬೆಂಕಿ ಹಚ್ಚುತ್ತಾರೆ ಮತ್ತು ಕೊಲ್ಲಲು ಪ್ರಯತ್ನಿಸುತ್ತಾರೆ. ವಿಲಾಡ್ ಒಬ್ಬ ವೆಂಪೈರ್ ಆದ ರೀಸನ್ ಅವನು ಬೆಂಕಿಯಿಂದ ಪ್ರಭಾವಿತನಾಗುವುದಿಲ್ಲ. ಅವನು ಅವನ ಇಂಜೋರ್ಡ್ ಗಳನ್ನು ವಾಸಿ ಮಾಡ್ತಾನೆ ಮತ್ತು ಹೊರಗೆ ಬರ್ತಾನೆ. ನಾನು ನಿಮಗಾಗಿ ಮತ್ತು ನಿಮ್ಮನ್ನು ರಕ್ಷಿಸಲು ಈ ಜೀವನವನ್ನು ಆರಿಸಿದ್ದೇನೆ ಅಂತ ಅವನು ಅವನ ಸ್ವಂತ ಜನರ ಮೇಲೆ ಕೋಪಗೊಳ್ಳುತ್ತಾನೆ. ನಾನು ವೆಂಪೈರ್ ಆದೆ. ನಾನು ನಿಮಗಾಗಿ ನನ್ನ ಫ್ಯಾಮಿಲಿಯನ್ನು ಬಿಡಬೇಕಿತ್ತು ಮತ್ತು ನೀವು ನನಗೆ ಅದನ್ನು ಮಾಡುತ್ತಿದ್ದೀರಿ. ವಿಲಾಡ್ನ ಹೆಂಡತಿ ಅವನ ಬಳಿಗೆ ಬಂದು ಅವನ ಕೋಪವನ್ನು ತಣ್ಣಗಾಗಿಸ್ತಾಳೆ ಮತ್ತು ರಿಲ್ಯಾಕ್ಸ್ ಪಡೆಯಲು ಕೇಳುತ್ತಾಳೆ. ಎಲ್ಲವೂ ಚೆನ್ನಾಗಿರುತ್ತದೆ ಅವಳು ಹೇಳ್ತಾರೆ. ಮಾತನಾಡುತ್ತಿರುವಾಗ ತಡವಾಗುತ್ತೆ ಮತ್ತು ವೈರಿ ದೇಶ ಟರ್ಕಿ ಅಂದರೆ ಮೆಹಮದ್ನ ಸೋಲ್ಜರ್ರು ತಮ್ಮ ದೇಶವನ್ನು ಪ್ರವೇಶಿಸುತ್ತಾರೆ. ಸೋಲ್ಜರ್ರು ಕೋಟೆಯ ಹತ್ತಿರ ಬರ್ತಾರೆ. ಹೆಚ್ಚಿನ ನಂಬರ್ನ ಆರ್ಮಿದೊಂದಿಗೆ ಹೋರಾಡಲು ಅವನ ಬಳಿ ಸಾಕಷ್ಟು ಸೋಲ್ಜರ್ರು ಇಲ್ಲ ಅಂತ ಅವನಿಗೆ ತಿಳಿದಿದೆ. ಆ ಚರ್ಚ್ನಲ್ಲಿ ಅನೇಕ ಬಾವಲಿಗಳು ಇವೆ. ವಿಲಾಡ್ ಅವನ ಪವರ್ಸ್ನ ಮೂಲಕ ಆ ಬಾವಲಿಗಳನ್ನು ನಿಯಂತ್ರಿಸ್ತಾನೆ ಮತ್ತು ಅವುಗಳ ಸಹಾಯದಿಂದ ವೈರಿ ಆರ್ಮಿಯ ಮೇಲೆ ಆಕ್ರಮಣ ಮಾಡ್ತಾನೆ. ಇದರಿಂದಾಗಿ ಅವರ ಅನೇಕ ಸೋಲ್ಜರ್ರು ಕೊಲ್ಲಲ್ಪಟ್ಟರು ಮತ್ತು ವಿಲಾಡ್ ಕೂಡ ಯುದ್ಧ ಭೂಮಿಯನ್ನು ಪ್ರವೇಶಿಸ್ತಾನೆ. ಇನ್ನೊಂದು ಬದಿಯಲ್ಲಿ ಮೆಹಮದ್ನ ಕೆಲವು ಸೋಲ್ಜರ್ರು ಸೀಕ್ರೆಟ್ ಆಗಿ ಕೋಟೆಯನ್ನು ಪ್ರವೇಶಿಸುತ್ತಾರೆ. ಅವನ ಹೆಂಡತಿ ಮತ್ತು ಮಗ ಇದ್ದ ಅದೇ ಕೋಟೆಯಲ್ಲಿ ಈ ಸೋಲ್ಜರ್ರು ವಿಲಾಡ್ನ ಹೆಂಡತಿಯನ್ನು ಕೊಂದು ಅವನ ಮಗನನ್ನು ಕರೆದುಕೊಂಡು ಹೋಗ್ತಾರೆ. ವಿಲಾಡ್ ಅವರ ಪತ್ನಿ ಕೋಟೆಯ ಕೆಳಗೆ ಬೀಳುತ್ತಿದ್ದಾರೆ. ವಿಲಾಡ್ ಅದನ್ನು ನೋಡಿದಾಗ ಅವನು ಅವಳನ್ನು ಉಳಿಸಲು ಪ್ರಯತ್ನಿಸ್ತಾನೆ. ಅವನು ಅವಳನ್ನು ಹಿಡಿತಾನೆ, ಆದ್ರೆ ಇನ್ನೂ ಯಶಸ್ವಿಯಾಗಲಿಲ್ಲ. ಅವನ ಹೆಂಡತಿ ಸಾಯುವ ಲೆವೆಲ್ ದಲ್ಲಿದ್ದಳು. ಅವಳು ಅವನ ಬ್ಲಡ್ ಅನ್ನು ಕುಡಿಯಲು ಕೇಳುತ್ತಾಳೆ. ಹೀಗೆ ಮಾಡಿದರೆ ನಿಮ್ಮ ವೆಂಪೈರ್ ಪವರ್ಸ್ ಸದಾ ನಿಮ್ಮ ಜೊತೆಗಿರುತ್ತದೆ. ನೀವು ನಮ್ಮ ಮಗನನ್ನು ಉಳಿಸಬಹುದು. ಇದು ವಿಲಾಡ್ಗಾಗಿ ವೆಂಪೈರ್ ಆಗಿ ಕೊನೆಯ ದಿನವಾಗಿತ್ತು. ಆದ್ರೆ ಅವನು ಯಾರೊಬ್ಬರ ಬ್ಲಡ್ ಅನ್ನು ಕುಡಿದರೆ ಅವನು ಯಾವಾಗಲೂ ವೆಂಪೈರ್ ಆಗಿರುತ್ತಾನೆ. ಬೇಡವೆಂದರೂ ತುಂಬಾ ಅಳುತ್ತಾ ಹೆಂಡತಿಯ ಕತ್ತು ಕಚ್ಚಿ ಬ್ಲಡ್ ಕುಡಿಸ್ತಾನೆ. ಅವನು ಬ್ಲಡ್ ಅನ್ನು ಕುಡಿದ ತಕ್ಷಣ ಅವನು ಶಾಶ್ವತವಾಗಿ ವೆಂಪೈರ್ ಆಗ್ತಾನೆ. ಇದರರ್ಥ ಪರ್ವತದಲ್ಲಿ ವಾಸಿಸುವ ಓಲ್ಡ್ ಮ್ಯಾನ್ ಇನ್ನು ಮುಂದೆ ವೆಂಪೈರ್ ನಲ್ಲ, ಯಾಕಂದ್ರೆ ಇದು ಅವರ ಅಗ್ರಿಮೆಂಟ್ ಆಗಿತ್ತು. ಈಗ ವಿಲಾಡ್ ಸಾಯುತ್ತಿರುವ ಅವನ ಅಸೋಸಿಯೇಟ್ ಬಳಿಗೆ ಬರ್ತಾನೆ ಮತ್ತು ಅವನು ಅವರಿಗೆ ಅವನ ಸ್ವಂತ ಬ್ಲಡ್ ಅನ್ನು ನೀಡ್ತಾನೆ. ಆದ್ರಿಂದ ಅವರು ಪವರ್ಫುಲ್ ಆಗ್ತಾರೆ. ಅವರು ತಕ್ಷಣವೇ ಆಕ್ರಮಣ ಮಾಡುವ ಮೂಲಕ
ವೈರಿಗಳನ್ನು ಸೋಲಿಸಬಹುದು. ಅವರೆಲ್ಲರೂ ವೈರಿಗಳ ಮೇಲೆ ಆಕ್ರಮಣ ಮಾಡ್ತಾರೆ ಮತ್ತು ಸೂರ್ಯನ ಬೆಳಕನ್ನು ಅಡಗಿಕೊಳ್ಳಲು ವಿಲಾಡ್ ಅವನ ಪವರ್ಸ್ ಯೂಸ್ ಮಾಡ್ತಾರೆ. ಬಾವಲಿಗಳು ಮತ್ತು ಮೋಡಗಳ ಸಹಾಯದಿಂದ ಹಗಲು ರಾತ್ರಿಯಂತೆಯೇ ವಾತಾವರಣವನ್ನು ಸೃಷ್ಟಿಸ್ತಾನೆ. ವಿಲಾಡ್ನ ಎಲ್ಲಾ ಅಸೋಸಿಯೇಟ್ಸ್ ತಮ್ಮ ಸೋಲ್ಜರ್ ರನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಫೈನಲಿ ವಿಲಾಡ್ ಮತ್ತು ಮೆಹಮದ್ ಪ್ರತಿಧ್ವನಿ ಮುಂದೆ ಇದ್ದಾರೆ. ವಿಲಾಡ್ ಒಬ್ಬ ವೆಂಪೈರ್ ಅಂತ ಮೆಹಮದ್ಗೆ ತಿಳಿದಿತ್ತು. ಆದ್ರಿಂದ ಅವನು ಅವನ ಟೆಂಕ್ ನಲ್ಲಿ ಅನೇಕ ಬೆಳ್ಳಿಯ ಕಾಯಿನ್ಗಳನ್ನು ಸಂಗ್ರಹಿಸ್ತಾನೆ, ಯಾಕಂದ್ರೆ ಅವು ತುಂಬಾ ಪ್ರಕಾಶಮಾನವಾಗಿವೆ. ಎರಡನೇದಾಗಿ ವೆಂಪೈರ್ಗಳು ಬೆಳ್ಳಿಯಿಂದ ಓಡಿ ಹೋಗುತ್ತವೆ, ಆದ್ರಿಂದಲೇ ಇಲ್ಲಿ ಅವನ ಪವರ್ಸ್ ಕಡಿಮೆಯಾಗಿದೆ. ವಿಲಾಡ್ ಫೈನಲಿ ಮೆಹಮದ್ ಅನ್ನು ಹೊಡೆಯುತ್ತಾನೆ ಮತ್ತು ಅವರ ನಡುವಿನ ಫೈಟ್ ನ ನಂತರ ಬಹಳ ಕಷ್ಟದಿಂದ ಕೊಲ್ತಾನೆ. ನಂತರ ಅವನು ಅವನ ಮಗನನ್ನು ಬಿಡುಗಡೆ ಮಾಡಿ ಹೊರಗೆ ಕರೆತರುತ್ತಾನೆ. ಅವನು ಅವನ ಅಸೋಸಿಯೇಟ್ ನನ್ನು ಬಿಟ್ಟು ಉಳಿದಿರುವ ಜನರ ಬಗ್ಗೆ ಕೇಳ್ತಾನೆ. ಅವನ ಅಸೋಸಿಯೇಟ್ ನು ಅವನಿಗೆ ಹೇಳ್ತಾನೆ, ನಿಮ್ಮ ಮಗನನ್ನು ಹೊರತುಪಡಿಸಿ ಯಾರೂ ಇಲ್ಲ. ಇದರರ್ಥ ಅವರು ತಮ್ಮ ಬ್ಲಡ್ ಅನ್ನು ಕುಡಿದಿದ್ದಕ್ಕಾಗಿ ತಮ್ಮ ಮಗನನ್ನು ಕೊಲ್ಲಲು ಬಯಸ್ತಾರೆ, ಯಾಕಂದ್ರೆ ಅವರೆಲ್ಲರೂ ಈಗ ವೆಂಪೈರ್ ಗಳಾಗಿದ್ದಾರೆ ಮತ್ತು ಈ ತಪ್ಪು ಮಾಡಿದವರು ವಿಲಾಡ್. ಈಗ ಅವನ ಅಸೋಸಿಯೇಟ್ ನೊಬ್ಬ ಅವನ ಮಗನನ್ನು ಕೊಲ್ಲಲು ಮುಂದೆ ಬಂದನು, ಆದ್ರೆ ವಿಲಾಡ್ ಅವನ ಅಸೋಸಿಯೇಟ್ ನನ್ನು ಈಟಿಯಿಂದ ಕೆಟ್ಟದಾಗಿ ಇರಿದು ಕೊಲ್ತಾನೆ. ಅದನ್ನು ಕಂಡು ಎಲ್ಲರೂ ಹೆದರಿ ಹಿಂದೆ ಸರಿಯುತ್ತಾರೆ. ಚರ್ಚ್ನ ಪ್ರೀಸ್ಟ್ ಇಲ್ಲಿಗೆ ಬರ್ತಾನೆ ಮತ್ತು ವಿಲಾಡ್ ಅವನ ಮಗನನ್ನು ಅವನೊಂದಿಗೆ ಕಳುಹಿಸ್ತಾನೆ, ಇದರಿಂದ ಅವನು ಸುರಕ್ಷಿತವಾಗಿರುತ್ತಾನೆ. ಇದು ದಿನದ ಟೈಮ್. ಅವನು ಅವನ ಪವರ್ಸ್ ಬಳಸಿ ರಾತ್ರಿಯ ಟೈಮ್ ಅನ್ನಾಗಿ ಮಾಡಿದನು, ಯಾಕಂದ್ರೆ ಸೂರ್ಯನ ಮುಂದೆ ಅನೇಕ ಮೋಡಗಳು ಬಂದವು. ವಿಲಾಡ್ ಮತ್ತೆ ಅವನ ಪವರ್ಸ್ ಯೂಸ್ ಮಾಡ್ತಾನೆ ಮತ್ತು ಮೋಡಗಳನ್ನು ಅಲ್ಲಿಂದ ತೆಗೆದು ಹಾಕ್ತಾನೆ. ಇದರಿಂದಾಗಿ ಸೂರ್ಯನ ಲೈಟ್ ನೆಲಕ್ಕೆ ಬರಲು ಪ್ರಾರಂಭಿಸುತ್ತದೆ. ಸೂರ್ಯನ ಲೈಟ್ ಎಲ್ಲಾ ವೆಂಪೈರ್ ಗಳನ್ನು ಸುಡುವಂತೆ ಮಾಡುತ್ತದೆ ಮತ್ತು ಅವು ಸ್ಲೋ ಆಗಿ ಸಾಯಲು ಪ್ರಾರಂಭಿಸುತ್ತವೆ. ಅವುಗಳಲ್ಲಿ ವಿಲಾಡ್ ಕೂಡ ಸೇರಿತ್ತು. ಎಲ್ಲಾ ವೆಂಪೈರ್ ಗಳು ಅಲ್ಲಿ ಸಾಯುತ್ತವೆ. ವಿಲಾಡ್ ಅವರ ಮಗನನ್ನು ಅವರ ಕಿಂಗ್ಡಮ್ ಆದ ಟ್ರಾನ್ಸಿಲ್ವೇನಿಯಾನ ರಾಜನನ್ನಾಗಿ ಮಾಡಲಾಗಿದೆ. ಕೊನೆಯ ಸೀನ್ ನಲ್ಲಿ ಚರ್ಚ್ನ ಪ್ರೀಸ್ಟ್ ವಿಲಾಡ್ಗೆ ಬಂದು ಅವನ ಬ್ಲಡ್ ಅನ್ನು ತಿನ್ನುವುದನ್ನು ನಾವು ನೋಡ್ತೇವೆ. ಇದರಿಂದಾಗಿ ವಿಲಾಡ್ ಮತ್ತೆ ಜೀವಂತವಾಗುತ್ತಾನೆ. ಇಲ್ಲಿ ಚಿತ್ರದ ದುಃಖದ ಅಂತ್ಯದೊಂದಿಗೆ ಸ್ಟೋರಿ ಪೂರ್ಣಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.